ಅಖಂಡಂ ಸಚ್ಚಿದಾನಂದಂ ಅವಾಂಗ್ಮನಸಗೋಚರಂ ಆತ್ಮಾನಮಖಿಲಾಧಾರಂ ಆಶ್ರಯೇಭೀಷ್ಟಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹಿಂದಿನ ತರಗತಿಯಲ್ಲಿ ನಾವು ಪರಿಣಾಮ ಮತ್ತು ವಿವರ್ತ ಈ ಎರಡು ಪದಗಳ ಪರಿಚಯವನ್ನು ಮಾಡಿಕೊಳ್ತಾ ಒಂದು ಕಾರಿಕೆಯನ್ನು ನೋಡಿದ್ದೆವು. ಸತತ್ವತೋ ಅನ್ಯಥಾ ಪ್ರಥ ವಿಕಾರ ಇತ್ಯುದೀರಿತಃ ಅತತ್ವತೋ ಅನ್ಯಥಾ ಪ್ರಥ ವಿವರ್ತ ಇತ್ಯುದೀರಿತಃ. ಇವುಗಳನ್ನು ವಿವರಿಸುವ ಹಿನ್ನೆಲೆಯಲ್ಲಿ ಮೂರು ವಿಧವಾದ ಸತ್ವಗಳನ್ನು ನಾವು ನೋಡಿದ್ದೇವೆ. ಪ್ರಾತಿಭಾಸಿಕ ಸತ್ತ, ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ. ಈ ಎರಡು ಪದಗಳಲ್ಲಿ ಏನು ವ್ಯತ್ಯಾಸ ಅಂದರೆ, ವಿಕಾರ ಅಂದರೆ ಏನು ಅದನ್ನು ಹೇಳ್ತಾರೆ. ಸತತ್ವತೋ ಅನ್ಯಥಾ ಪ್ರಥ, ವಸ್ತು ಹಾಗೆ ಇದ್ದ ಹಾಗೆ ಬದಲಾವಣೆಯನ್ನು ಹೊಂದೋದು ವಿಕಾರ ಅಂತ ಹೇಳಲ್ಪಡುತ್ತೆ. ಹೇಗೆ ಅಂದರೆ, ಅದಕ್ಕೆ ಹಾಲು ಮೊಸರಾಗುವಂತಹ ಉದಾಹರಣೆಯನ್ನು ನೋಡಬಹುದು. ಹಾಲು ಯಾವ ರೀತಿಯ ಸತ್ಯತ್ವವನ್ನು, ಅಂದರೆ ಹಿಂದೆ ಹೇಳಿದಂತೆ ವ್ಯಾವಹಾರಿಕ ಸತ್ಯತ್ವವನ್ನು ಹೊಂದಿದೆಯೋ ಅದೇ ರೀತಿಯ ಸತ್ಯತ್ವವನ್ನು ಮೊಸರು ಕೂಡ ಹೊಂದಿರುತ್ತೆ. ಮೊಸರನ್ನು ಹಾಲಿನಂತೆ, ಅಂದರೆ ಹಾಲು ಸತ್ಯ ಅಂತ ತಿಳ್ಕೊಂಡು ಒಂದು ಲೋಟಕ್ಕೆ ತೆಗೆದುಕೊಂಡು ಸ್ವಲ್ಪ ಹೆಪ್ಪ ಹಾಕಿದಾಗ ಅದು ಮೊಸರಾಗತ್ತೆ. ಅದು ಹಾಲಿನಂತೆ ಸತ್ವವನ್ನು ಹೊಂದಿದೆ, ವ್ಯಾವಹಾರಿಕ ಸತ್ಯತ್ವವನ್ನು ಹೊಂದಿದೆ. ಆದರೆ ಹಗ್ಗ ಹಾವಾಗಿ ಬದಲಾವಣೆ ಹೊಂದುವಂತಹ ಸ್ಥಳದಲ್ಲಿ ಅದು ಹಾಗೆ ಇಲ್ಲ. ಏನಾಗಿದೆ? ಹಗ್ಗದಲ್ಲಿ ಹಾವನ್ನು ಕಂಡು ಅದರ ಬಾಧೆಯಾದ ನಂತರದಲ್ಲಿ ಹಗ್ಗದ ಸತ್ಯತ್ವ ಉಳಿಯುತ್ತೆ, ಹಾವಿನ ಮಿಥ್ಯಾತ್ವ ನಮಗೆ ತಿಳಿದು ಬರುತ್ತೆ. ಹಾವನ್ನು ನಾವು ಮತ್ತೆ ಅದೇ ರೀತಿಯಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಮೊಸರನ್ನು ಹಾಗಲ್ಲ, ಹಾಲಿನಂತೆ ನಿಜವಾಗಿ ನೋಡಬಹುದು. ಹಗ್ಗದಂತೆ ಹಾವನ್ನು ನಿಜವಾಗಿ ನೋಡಲಿಕ್ಕೆ ಆಗೋದಿಲ್ಲ ಅಂದರೆ ಅದು ವಿಕಾರ ಅಂತ ಹೇಳಬೇಕಾಗತ್ತೆ, ವಿವರ್ತ ಅಂತ ಹೇಳಬೇಕಾಗತ್ತೆ. ಹಾಲಿನ ವಿಕಾರ ಮೊಸರು, ಹಗ್ಗದ ವಿವರ್ತ ಹಾವು. ಅತತ್ವತೋ ಅನ್ಯಥಾ ಪ್ರಥ, ತತ್ವತಃ ಅಂದರೆ ಇದ್ದ ಹಾಗೆ, ಅತತ್ವತಃ ಅಂದರೆ ಹಾಗೆ ಇಲ್ಲ, ಇದ್ದ ಹಾಗೆ ಇಲ್ಲ ಅಂತ. ಇದ್ದ ಹಾಗೆ ಇರೋದು ಅಂದ್ರೇನು? ಹಾಲು ಹೇಗೆ ವ್ಯಾವಹಾರಿಕವಾದ ಸತ್ಯತ್ವವನ್ನು ಹೊಂದಿದೆಯೋ ಅದೇ ರೀತಿಯ ಸತ್ಯತ್ವವನ್ನು ಮೊಸರೂ ಕೂಡ ಹೊಂದಿದೆ. ಹಾವಿಗೆ ಯಾವ ರೀತಿಯ ಸತ್ಯತ್ವ ಇದೆಯೋ ಆ ರೀತಿಯ ಸತ್ಯತ್ವ ಯಾವಾಗಲೂ ಇರೋದಿಲ್ಲ. ಅಂದರೆ ಯಾವುದು ಹೇಗೆ ಇದೆಯೋ ಅದು ಹಾಗೆ ಪರಿಣಾಮವನ್ನು ಹೊಂದಿದರೆ ಅದು ವಿಕಾರ ಅಥವಾ ಪರಿಣಾಮ. ಯಾವುದು ಬೇರೆ ರೀತಿಯಲ್ಲಿ ತೋರಿಕೊಳ್ಳತ್ತೋ ಅದಕ್ಕೆ ತೋರಿಕೊಳ್ಳೋದು ಅಂತ ಶಬ್ದವನ್ನು ಹೇಳಬೇಕಾಗತ್ತೆ. ವಿವರ್ತಕ್ಕೆ ಬಂದಾಗ ಮೊಸರು ತೋರಿಕೊಳ್ಳೋದಲ್ಲ, ಮೊಸರು ಹಾಗೆ ಸತ್ಯವಾಗಿರುತ್ತೆ. ಆದರೆ ಹಾವು ತೋರಿಕೊಳ್ಳೋದು, ಇದೇ ವಿವರ್ತ ಅಂತ ಹೇಳಿದಾಗಾಯಿತು. ಇದನ್ನು ಏಕೆ ಹೇಳಿದರು ಅಂದರೆ, ಈ ಪ್ರಪಂಚವು ಹೇಗೆ ಉತ್ಪತ್ತಿಯಾಯಿತು ಎಂಬ ವಿಚಾರವನ್ನು ಮಾಡ್ತಾ ಬೇರೆ ಬೇರೆ ದಾರ್ಶನಿಕರು ಬೇರೆ ಬೇರೆಯ ಅಭಿಪ್ರಾಯವನ್ನು ಹೇಳ್ತಾರೆ. ಹೇಗೆ ಒಂದು ಬಟ್ಟೆಯನ್ನು ಮಾಡಬೇಕಿದ್ದರೆ ಒಂದು ನೂಲನ್ನು ಸೇರಿಸಿ ಮತ್ತೊಂದು ನೂಲನ್ನು ಸೇರಿಸಿ ಒಂದು ಬಟ್ಟೆಯನ್ನು ಮಾಡ್ತೇವೆ. ಹಾಗೆ ಈ ಪ್ರಪಂಚ ಒಂದೊಂದು ಪರಮಾಣುಗಳು ಸೇರಿ ಇಷ್ಟು ದೊಡ್ಡ ಪ್ರಪಂಚವಾಗಿದೆ ಅಂತ
ನೈಯಾಯಿಕರು ಹೇಳ್ತಾರೆ. ಸಾಂಖ್ಯಾದಿಗಳು ಹೇಳೋದೇನು? ಹೇಗೆ ಹಾಲು ಮೊಸರಾಗತ್ತೋ, ಮಣ್ಣು ಗಡಿಗೆಯಾಗತ್ತೋ, ಆ ಪ್ರಕಾರವಾಗಿ ಈ ಪ್ರಪಂಚ ಪರಿಣಾಮವನ್ನು ಹೊಂದಿದೆ ಅಂತ ಹೇಳ್ತಾರೆ. ಆದರೆ ವೇದಾಂತಿಗಳಾದ ನಾವು ಹೇಳೋದೇನು ಅಂದರೆ, ಈ ಪ್ರಪಂಚ ಬ್ರಹ್ಮನಲ್ಲಿ ತೋರಿಕೊಂಡಿದೆ, ಬ್ರಹ್ಮನಲ್ಲಿ ವಿವರ್ತವಾಗಿದೆ ಅಂತ ಹೇಳ್ತೇವೆ. ಅದಕ್ಕೆ ವಿವರ್ತ ಎಂಬ ಶಬ್ದವನ್ನು ಇಲ್ಲಿ ವಿವರಿಸುವಂತಹ ಪರಿಸ್ಥಿತಿ ಬಂದಿದೆ. ಅಂದರೆ ಅಧ್ಯಾರೋಪವಾಗಿದೆ. ಅಧ್ಯಾರೋಪವಾಗಿದ್ದು ಎಲ್ಲಿ? ಹೇಗೆ ಹಗ್ಗದಲ್ಲಿ ಹಾವಿನ ಆರೋಪವಾಗಿದೆಯೋ, ಆರೋಪ ಅಂದ್ರೇನು? ತೋರಿಕೊಳ್ಳುವಿಕೆ. ಹಗ್ಗದಲ್ಲಿ ಹಾವು ತೋರಿಕೊಳ್ಳುತ್ತೆ. ಏನು ಇಲ್ಲದೇ ಇದ್ದರೆ, ಹಗ್ಗವೇ ಇಲ್ಲದೇ ಇದ್ದರೆ ಹಾವು ಅಲ್ಲಿ ತೋರಿಕೊಳ್ಳೋದಿಲ್ಲ. ನಿಜವಾದ ಹಾವಲ್ಲಿ ಹಾವು ತೋರಿಕೊಳ್ಳುತ್ತೆ ಹೊರತು, ಹಗ್ಗವಿಲ್ಲದೇ ಇದ್ದರೆ ಅಲ್ಲಿ ಒಂದು ಹಾವು ತೋರಿಕೊಳ್ಳೋದು ಅಂದರೆ ಆಗೋದಿಲ್ಲ. ಅಂದರೆ ಅಧಿಷ್ಠಾನ ಹೇಳೋದು ಬೇಕಾಗತ್ತೆ. ತೋರಿಕೊಳ್ಳಲಿಕ್ಕೆ ಒಂದು ಸ್ಥಳ ಬೇಕಾಗತ್ತೆ. ಆ ಸ್ಥಳವನ್ನೇ ಅಧಿಷ್ಠಾನ ಅಂತ ವೇದಾಂತದಲ್ಲಿ ಹೇಳ್ತಾರೆ. ಹಾಗೆ ಈ ಪ್ರಪಂಚ ಎಲ್ಲಿ ತೋರಿಕೊಳ್ತಾ ಇದೆ, ಎಲ್ಲಿ ಕಂಡು ಬರ್ತಾ ಇದೆ ಅಂದರೆ, ಬ್ರಹ್ಮವಸ್ತುವಿನಲ್ಲಿ ಈ ಪ್ರಪಂಚ ತೋರಿಕೊಳ್ಳುತ್ತಿದೆ. ಬ್ರಹ್ಮನ ವಿವರ್ತವಾಗಿದೆ. ಹಗ್ಗದ ವಿವರ್ತವೇ ಹಾವು ಹೇಗೋ ಹಾಗೆ ಬ್ರಹ್ಮನಲ್ಲಿ ವಿವರ್ತವಾಗಿ ಈ ಪ್ರಪಂಚವನ್ನು ನಾವು ಕಾಣ್ತಾ ಇದ್ದೇವೆ, ನಾವು ಅನುಭವಿಸ್ತಾ ಇದ್ದೇವೆ ಅಂತ ವೇದಾಂತದಲ್ಲಿ ತಿಳಿಸಿಕೊಡ್ತಾರೆ. ಈಗ ಅಧ್ಯಾರೋಪವನ್ನು ಹೇಳಿ ಆಗಿದೆ. ಆ ಅಧ್ಯಾರೋಪವನ್ನು ಅಪವಾದ ಮಾಡಬೇಕು. ಅಪವಾದ ಮಾಡೋದು ಅಂದ್ರೇನು? ಹೇಗೆ ಹಗ್ಗದಲ್ಲಿ ಕಂಡ ಹಾವು ಹಾವಲ್ಲವೋ, ಹಗ್ಗವೇ ಆಗಿದೆಯೋ, ಹಾಗೆಯೇ ತೋರಿಕೊಳ್ಳುವಂತಹ ಈ ಪ್ರಪಂಚ ಪ್ರಪಂಚವಲ್ಲ. ಹಾಗಾದರೆ ಏನು? ಅದು ಬ್ರಹ್ಮವಸ್ತು ಅಂತ ಹೇಳಬೇಕಾಗಿದೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಸೃಷ್ಟಿ ಯಾವ ಕ್ರಮದಲ್ಲಿ ಆಗಿದೆಯೋ ಅದಕ್ಕೆ ವಿಪರೀತವಾದ ಕ್ರಮದಲ್ಲಿ ಈ ಪ್ರಪಂಚದ ಲಯ ಉಂಟಾಗತ್ತೆ ಅಂತ ಬೋಧನೆಯನ್ನು ಮಾಡುತ್ತಾರೆ. ಆ ಗ್ರಂಥಭಾಗವನ್ನು ಮುಂದೆ ನೋಡೋಣ. ಏತಾನಿ ಶಬ್ದಾದಿ ವಿಷಯ ಸಹಿತಾನಿ ಪಂಚೀಕೃತಾನಿ ಭೂತಾನಿ ಸೂಕ್ಷ್ಮ ಶರೀರಜಾತಂಚ ಏತತ್ ಸರ್ವಂ ಏತೇಷಾಂ ಕಾರಣರೂಪ ಅಪಂಚೀಕೃತ ಭೂತ ಮಾತ್ರಂ ಭವತಿ. ಒಂದು ವಾಕ್ಯ ಇನ್ನೂ ಹಿಂದಿನ ಒಂದು ವಾಕ್ಯ ಇದೆ. ಇಲ್ಲಿ ವಿಲಯ ಕ್ರಮವನ್ನು ಹೇಳಬೇಕಿದ್ರೆ ಮೊದಲು ಭೂತಗಳ ವಿಲಯವನ್ನು ಹೇಳಬೇಕು. ಆ ಭೂತಗಳ ವಿಲಯವನ್ನು ಹೇಳುವುದಕ್ಕಿಂತ ಮೊದಲು ಆ ಭೂತಗಳಿಂದ ಉಂಟಾದಂತಹ ಚತುರ್ವಿಧ ಲೋಕಗಳ ಲಯವನ್ನು, ಶರೀರಗಳ ಲಯವನ್ನು ವಿವರಿಸುತ್ತಾರೆ. ಹಿಂದಿನ ವಾಕ್ಯ, ತಥಾಹಿ ಏತತ್ ಭೋಗಾಯತನಂ ಚತುರ್ವಿಧ ಸಕಲ ಸ್ಥೂಲ ಶರೀರ ಜಾತಂ ಭೋಗ್ಯ ರೂಪಂ ಅನ್ನಪಾನಾದಿಕಂ ಏತದಾಯತನ ಭೂತ ಭೂರಾದಿ ಚತುರ್ದಶ ಭುವನಾನಿ ಏತದಾಯತನ ಭೂತಂ ಬ್ರಹ್ಮಾಂಡಂಚ ಏತತ್ ಸರ್ವಂ ಏತೇಷಾಂ ಕಾರಣ ರೂಪಂ ಅಪಂಚೀಕೃತ ಭೂತ ಮಾತ್ರಂ ಭವತಿ ಅಂತ ವಿಲಯ ಕ್ರಮವನ್ನು ನಮಗೆ ತಿಳಿಸ್ಕೊಡ್ತಾರೆ. ವಿಲಯ ಕ್ರಮ ಅಂದರೆ ಏನು? ಆರೋಪಿತವಾದದ್ದನ್ನು ಅಪವಾದ ಮಾಡುವುದು. ಅಪವಾದ ಮಾಡುವುದು ಅಂದರೆ ಏನು? ಇರುವಂಥದ್ದನ್ನು ಇದ್ದ ಹಾಗೆ ತಿಳಿಸಿಕೊಡುವುದು. ತಥಾಹಿ ಅದು ಹೇಗೆಂದರೆ, ಅದು ಹೇಗೆಂದರೆ ಅಂದ್ರೇನು? ಈ ಅಪವಾದವು ಹೇಗೆಂದರೆ ಅಂತ ಅರ್ಥ. ತಥಾಹಿ ಏತತ್ ಭೋಗಾಯತನಂ, ಏತತ್ ಭೋಗಾಯತನಂ, ಏತತ್ ಅಂದರೆ ಈ ಅಂತ, ಇದು ಅಂತ ನಾವು ತೋರಿಸಿ ಹೇಳ್ತೇವಲ್ವಾ, ಇದು ಅಂತ ಶರೀರವನ್ನು ಇಲ್ಲಿ ಉಪಲಕ್ಷಣವಾಗಿ ಇಟ್ಟುಕೊಂಡು ಹೇಳ್ತಾ ಇದ್ದಾರೆ. ಏತತ್ ಭೋಗಾಯತನಂ, ಭೋಗಾಯತನಂ ಅಂದರೆ ಏನು? ಭೋಗಾಯತನಂ ಶರೀರಂ. ಭೋಗ ಅಂದ್ರೇನು? ಅದು ಸುಖ ಅಥವಾ ದುಃಖ. ಸುಖ ದುಃಖಗಳ ಅನುಭವ ಆಗೋದು ಯಾವಾಗ ನಮಗೆ?
ಯಾವಾಗ ಶರೀರದ ಸಂಬಂಧ ಇರುತ್ತೋ ಆಗ ಸುಖ ದುಃಖಗಳ ಅನುಭವವಾಗತ್ತೆ. ಶರೀರ ಸಂಬಂಧವಿಲ್ಲದೇ ಇದ್ದಾಗ ಸುಖ ದುಃಖಗಳ ಅನುಭವ ಆಗೋದಿಲ್ಲ. ಹಾಗಾದರೆ ಆ ಶರೀರಗಳು ಯಾವುದು? 4 ವಿಧವಾದ ಶರೀರವನ್ನು ಈ ಹಿಂದೆ ನಾವು ನೋಡಿದ್ದೇವೆ. ಸೃಷ್ಟಿಯ ಪ್ರಕ್ರಿಯೆಯನ್ನು ವಿವರಿಸುವಂಥ ಸಂದರ್ಭದಲ್ಲಿ ಯಾವುದು ಅಂದರೆ ಜರಾಯುಜ, ಅಂದರೆ ನಾವು ಮನುಷ್ಯ ಇತ್ಯಾದಿಗಳು ತಾಯಿಯ ಗರ್ಭ ಜರ ಎಂಬಂತಹ ಪೊರೆಯಿಂದ ಹುಟ್ಟಿದವರು ಜರಾಯುಜ. ಅಂಡಜ, ಮೊಟ್ಟೆಯಿಂದ ಹುಟ್ಟಿದಂತಹ ಪಕ್ಷಿ, ಹಾವು ಇತ್ಯಾದಿ ಪ್ರಾಣಿಗಳು ಅಂಡಜ. ಸ್ವೇದಜ, ಸ್ವೇದ ಅಂದರೆ ಬೆವರು, ಬೆವರಿನಿಂದ ಬರುವಂತಹ ಹೇನು, ಉಣಗು ಅಂತೆಲ್ಲ ಏನು ಕರಿತೇವಲ್ವ ಅವು, ಅದು ಕೂಡ ಒಂದು ಶರೀರ. ಆ ಶರೀರ ಪ್ರಾಪ್ತಿಯಿಂದ ದುಃಖ ಅನುಭವ ಸುಖಾನುಭವ ಇದೆ. ಇನ್ನು ಉದ್ಭಿಜ್ಯ, ಭೂಮಿಯನ್ನು ಭೇದಿಸಿ ಹುಟ್ಟುವಂತಹ ಲತಾ, ಬಳ್ಳಿ, ವನಸ್ಪತಿ, ಮರ, ಈ ಎಲ್ಲವೂ ಕೂಡ ಅವು ಕೂಡ ಒಂದು ಶರೀರ. ಈ ಎಲ್ಲವೂ ಕೂಡ ಏನಾಗ್ತವೆ ಅಂದರೆ ಈ ಶರೀರಗಳು ಲಯವನ್ನು ಹೊಂದುತ್ತಾವಂತೆ. ಎಲ್ಲಿ ಲಯವನ್ನು ಹೊಂದುತ್ತಾವೆ? ಆ ಶರೀರಗಳು ಲಯವನ್ನು ಹೊಂದುತ್ತಾವೆ. ಮತ್ತು ಆ ಶರೀರದ ಪೋಷಣೆಗೆ ಬೇಕಾಗಿರುವಂತಹ ಅನ್ನಪಾನಾದಿಗಳು, ಔಷಧ ಸಸ್ಯಾದಿಗಳು ಏನಿವೆಯೋ, ಭೋಗ್ಯರೂಪ ಅನ್ನಪಾನಾದಿಕಂ, ಈ ಎಲ್ಲವೂ ಕೂಡ ಏತದಾಯತನ ಭೂತಂ. ಆಯತನ ಅಂದರೆ ಆಶ್ರಯ ಅಥವಾ ಕಾರಣ. ಇದಕ್ಕೊಂದು ಉದಾಹರಣೆಯನ್ನು ಮೊದಲು ಸ್ವಲ್ಪ ನೋಡಿ ಇದರ ವ್ಯಾಖ್ಯಾನವನ್ನು ಮಾಡಿದರೆ ಸ್ವಲ್ಪ ಅರ್ಥವಾಗುತ್ತೆ. ಇಲ್ಲದೇ ಇದ್ದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ. ಒಂದು ಗಡಿಗೆಯನ್ನು ಮೊದಲನೆಯ ರೂಪಕ್ಕೆ ಅದು ಹೇಗಿತ್ತೋ ಹಾಗೆ ತೆಗೆದುಕೊಂಡು ಹೋಗಬೇಕು ಅಂತ ಇಟ್ಕೊಳ್ಳೋಣ. ಏನು ಮಾಡಬೇಕು? ಮೊದಲು ಗಡಿಗೆಯನ್ನು ಮೊದಲು ಒಂದು ಕೋಲಿನಿಂದ ಹೊಡಿಬೇಕು. 2 ಹೋಳಾಗತ್ತೆ. ಅದು 2 ಹೋಳಾದಾಗ 2 ಕಪಾಲ ಅಂತ ಹೇಳ್ತೇವೆ. 2 ಕಪಾಲ ಆಯಿತು. ಅದಕ್ಕೆ ಮತ್ತು ಆಘಾತ ಮಾಡಬೇಕು, ಹೊಡಿಬೇಕು. ಮತ್ತೆ ಅದು 4-6 ಪೀಸ್ ಆಗತ್ತೆ. 4-6 ಪೀಸ್ ಆದಾಗ ಮತ್ತೆ ಹೊಡಿಬೇಕು, ಮತ್ತು ಸಣ್ಣ ಸಣ್ಣ ಪೀಸ್ ಆಗತ್ತೆ. ಸಣ್ಣ ಪೀಸ್ ಆದ ನಂತರದಲ್ಲಿ ಏನಾಗುತ್ತೆ? ಅದು ಮೊದಲನೆಯ ರೂಪವನ್ನು, ಮಣ್ಣಿನ ರೂಪವನ್ನು ಪಡೆದುಕೊಳ್ಳುತ್ತೆ. ಮೊದಲು ಮಣ್ಣೇ ಆದಂತಹ ಗಡಿಗೆ ಕುಂಬಾರನಿಂದ ಗಡಿಗೆಯಾಗಿ ಮತ್ತೆ ಯಾರಿಂದಲೋ ಆಘಾತವನ್ನು ಹೊಂದಿ ಪುನಃ ಹೇಗೆ ಮಣ್ಣೇ ಆಗತ್ತೋ ಅಂದ್ರೇನು? ತನ್ನ ಕಾರಣ ಸ್ವರೂಪವನ್ನೇ ಹೊಂದತ್ತೋ ಆ ರೀತಿಯಲ್ಲಿ ಈ ಪ್ರಪಂಚದ ವಿಲಯವೂ ಆಗತ್ತೆ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಆಯತನ ಅಂದರೆ ಆಶ್ರಯ. ಗಡಿಗೆಗೆ ಆಶ್ರಯವಾದದ್ದು ಯಾವುದು? ಗಡಿಗೆ ಎಲ್ಲಿದೆ? ಗಡಿಗೆ ಬಟ್ಟೆಯಲ್ಲಿದೆಯಾ? ನೂಲಿನಲ್ಲಿದೆಯಾ? ಇಲ್ಲ. ಗಡಿಗೆ ಇರಲಿಕ್ಕೆ ಯಾವುದು ಕಾರಣ? ಅದಕ್ಕೆ ಕಾರಣವಾದಂತಹ ಮಣ್ಣು. ಹಾಗೆ ಈ ಒಂದು ಚತುರ್ವಿಧ ಶರೀರಗಳಾಗಬಹುದು, ಆ ಶರೀರಗಳಿಗೆ ಭೋಗಾಯತನವಾದಂತಹ ಅನ್ನ ಪಾನಾದಿಗಳಾಗಬಹುದು, ಅವೆಲ್ಲವೂ ಕೂಡ ಈ ಲೋಕದಲ್ಲಿ ಚತುರ್ದಶ ಲೋಕಗಳ ವಿವರಣೆಯನ್ನು ಮಾಡಿದ್ದಾರಲ್ಲ, ಭೂಹು ಭುವಃ ಇತ್ಯಾದಿ, ಅದನ್ನು ಹೇಳ್ತಾರೆ. ಭೂರಾದಿ ಚತುರ್ದಶ ಭುವನಾನಿ, ಅವುಗಳಲ್ಲಿ ಲಯವನ್ನು ಹೊಂದುತ್ತಾವೆ. ಇವು ಆ ಚತುರ್ದಶ ಭುವನಗಳು ಎಲ್ಲಿಂದ ಹುಟ್ಟಿದ್ದಾವೆ ಅಂದರೆ ಇವು ಭೂತಗಳಿಂದ ಹುಟ್ಟಿದ್ದಾವೆ. ಅದನ್ನು ಹೇಳ್ತಾರೆ. ಭೂರಾದಿ ಚತುರ್ದಶ ಭುವನಾನಿ ಏತದಾಯತನ ಭೂತ ಬ್ರಹ್ಮಾಂಡಂಚ ಏತತ್ಸರ್ವಂ ಏತೇಷಾಂ ಕಾರಣರೂಪಂ ಅಪಂಚೀಕೃತ ಭೂತ ಮಾತ್ರಂ ಭವತಿ. ಪಂಚೀಕರಣವನ್ನು ನೆನಪು ಮಾಡಿಕೊಳ್ಬೇಕು. ಪಂಚೀಕರಣವನ್ನು ಮಾಡಿದ್ದಾರೆ. ದ್ವಿಧಾ ವಿಧಾಯ ಚೈಕೈಕಂ ಚತುರ್ಧಾ ಪ್ರಥಮಂ ಪುನಃ ಸ್ವಸ್ವೇತರ ದ್ವಿತೀಯಾಂಶೈ ಯೋಜನಾತ್ ಪಂಚಪಂಚತೆ ಅಂತ ಯಾವ ಪಂಚೀಕರಣ ಪ್ರಕ್ರಿಯೆಯನ್ನು ನಾವು ಸವಿಸ್ತಾರವಾಗಿ ನೋಡಿ ಸೂಕ್ಷ್ಮಭೂತಗಳ ಉತ್ಪತ್ತಿ, ಸೂಕ್ಷ್ಮಭೂತಗಳಿಂದ ಸ್ಥೂಲಭೂತಗಳ ಉತ್ಪತ್ತಿ ಇವುಗಳನ್ನು ನೋಡಿದ್ದೇವೆ. ಈಗ ಅದರ ವ್ಯತ್ಕ್ರಮವಾಗಿ ವಿರುದ್ಧವಾಗಿ ಯಾವ ಕ್ರಮದಲ್ಲಿ ಬಂದಿತ್ತೋ ಅದಕ್ಕೆ ವಿರುದ್ಧವಾದ ಕ್ರಮದಲ್ಲಿ ಲಯವನ್ನು ಹೇಳ್ತೇವೆ. ಅಂದರೆ ಲೌಕಿಕವಾಗಿ ಒಂದು ಉದಾಹರಣೆಯನ್ನು ನೋಡಬೇಕು ಅಂದರೆ, ನಾವು ಶೃಂಗೇರಿಯಿಂದ ಬೆಂಗಳೂರಿಗೆ ಹೋಗಿದ್ದೇವೆ. ಬೆಂಗಳೂರಿಗೆ ಹೋಗಬೇಕಿದ್ರೆ ಏನು ಮಾಡಬೇಕು?
ಚಿಕ್ಕಮಗಳೂರು ಹೋಗಬೇಕು, ಹಾಸನ ಹೋಗಬೇಕು. ಹಾಗೆ ನಾವು ಯಾವ ಕ್ರಮದಲ್ಲಿ ಹೋಗ್ತೇವೋ ತಿರುಗಾ ಬರಬೇಕಿದ್ರೂ ಅದೇ ಕ್ರಮದಲ್ಲಿ ಬರಬೇಕು. ಮೊದಲು ಹಾಸನ ಬರಬೇಕು, ನಂತರ ಚಿಕ್ಕಮಗಳೂರು ಬರಬೇಕು, ನಂತರ ಶೃಂಗೇರಿ ಬರಬೇಕು. ಯಾವ ಕ್ರಮದಲ್ಲಿ ಹೋಗಿದ್ದೇವೋ ಅದಕ್ಕೆ ವ್ಯತ್ಕ್ರಮವಾಗಿ, ಅದಕ್ಕೆ ರಿವರ್ಸ್ ಆಗಿ ಬರಬೇಕು ನಾವು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಶರೀರ, ಅನ್ನಪಾನಾದಿಗಳು, 14 ಲೋಕ ಇವುಗಳನ್ನು ಸೇರಿ ಬ್ರಹ್ಮಾಂಡ ಅಂತ ಹೇಳಿದ್ದೆವು. ಬ್ರಹ್ಮಾಂಡ, ಆ ಬ್ರಹ್ಮಾಂಡ ಯಾವುದರಿಂದ ಉತ್ಪತ್ತಿಯಾಗಿದೆ ಅಂದರೆ ಆ ಬ್ರಹ್ಮಾಂಡದ ಉತ್ಪತ್ತಿಯಾಗಿದ್ದು ಪಂಚೀಕೃತವಾದ ಭೂತಗಳಿಂದ. ಆ ಪಂಚೀಕೃತ ಭೂತಗಳ ಅವಸ್ಥೆಯನ್ನು ಹೊಂದತ್ತೆ ಈ ಒಂದು ಹಂತದಲ್ಲಿ. ಆಗೇನಾಗತ್ತೆ? ಏತಾನಿ ಶಬ್ದಾದಿ ವಿಷಯ ಸಹಿತಾನಿ ಪಂಚೀಕೃತಾನಿ ಭೂತಾನಿ ಸೂಕ್ಷ್ಮ ಶರೀರಜಾತಂಚ ಏತತ್ಸರ್ವಂ ಏತೇಷಾಂ ಕಾರಣರೂಪ ಅಪಂಚೀಕೃತ ಭೂತಮಾತ್ರಂ ಭವತಿ. ಮೊದಲು ಶರೀರಾದಿಗಳ ಲಯ, ಅನ್ನಪಾನಾದಿಗಳ ಲಯ, ಬ್ರಹ್ಮಾಂಡದ ಲಯ. ಆ ಬ್ರಹ್ಮಾಂಡ ಪಂಚೀಕೃತವಾದ ಭೂತಗಳಾಗ್ತವೆ. ಆ ಭೂತಗಳೂ ಕೂಡ ಕೊನೆಯಲ್ಲಿ ಅಪಂಚೀಕೃತವಾದ ಭೂತಗಳ ಸ್ಥಿತಿಯನ್ನು ಹೊಂದುತ್ತವೆ. ಏತಾನಿ, ಏತಾನಿ ಅಂದರೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥಿವಿ, ಯಾವ 5 ಪಂಚಭೂತಗಳಿವೆಯೋ ಆ ಪಂಚಭೂತಗಳು ಮತ್ತು ಶಬ್ದಾದಿ ವಿಷಯಗಳು ಹೇಗೆ ಶಬ್ದಾದಿಗಳಲ್ಲಿ ಹುಟ್ಟುತ್ತವೆ ಅಂತ ಹೇಳಿದ್ದೆವು. ಆಕಾಶಾತ್, ಆಕಾಶದಿಂದ ಶಬ್ದ, ವಾಯುವಿನಿಂದ ಸ್ಪರ್ಶ ಅಂತೆಲ್ಲ ಏನು ವಿಸ್ತಾರವಾಗಿ ಸೃಷ್ಟಿಯ ಕ್ರಮವನ್ನು ನೋಡಿದ್ದೇವೋ ಅದಕ್ಕೆ ಉಲ್ಟ ರಿವರ್ಸ್ ಆಗಿ ಈ ಒಂದು ವಿಲಯ ಉಂಟಾಗತ್ತೆ. ಶಬ್ದಾದಿ ವಿಷಯ ಸಹಿತಾನಿ, ಅವುಗಳೂ ಕೂಡ ಲಯವನ್ನು ಹೊಂದುತ್ತವೆ. ಪಂಚೀಕೃತ ಭೂತಾನಿ, ಆ ಪಂಚೀಕೃತ ಭೂತಗಳು ತಮ್ಮ ಮೂಲಾವಸ್ಥೆಯನ್ನು ಹೊಂದುತ್ತವೆ. ಅಂದರೆ ಆ ಸೂಕ್ಷ್ಮ ಶರೀರದಲ್ಲಿ 17 ಅವಯವಗಳನ್ನು ನಾವು ವಿವರಣೆಯನ್ನು ಮಾಡಿದ್ದೆವು. ಸೂಕ್ಷ್ಮ ಶರೀರ ಅಂದರೆ 17 ಅವಯವಗಳನ್ನು ಹೊಂದಿರುವಂಥದ್ದು ಅಂತ ನೋಡಿದ್ದೆವು. ಆ 17 ಅವಯವಗಳೂ ಕೂಡ ತಮ್ಮ ಮೂಲಾವಸ್ಥೆಯನ್ನು ಹೊಂದಿ ಅಪಂಚೀಕೃತ ಭೂತಗಳಾಗ್ತವೆ. ಪಂಚೀಕರಣವನ್ನು ಪುನಃ ಬಿಡಬೇಕೀಗ. ಪಂಚೀಕರಣವಾಗಬೇಕಿದ್ದರೆ ಆಕಾಶದ ಅರ್ಧ ಅಂಶ, ವಾಯುವಿನ ಕಾಲು ಭಾಗ, ತೇಜಸ್ಸಿನ ಕಾಲು ಭಾಗ, ಜಲದ ಕಾಲು ಭಾಗ, ನೀರಿನ ಕಾಲು ಭಾಗ, ಪೃಥಿವಿಯ ಕಾಲು ಭಾಗ ಇವುಗಳನ್ನು ಹಾಕಿಕೊಂಡು ಪಂಚೀಕರಣವಾಗಿತ್ತು. ಮೊದಲು ಯಾವುದನ್ನು ನಾವು ಕನ್ನಡದಲ್ಲಿ ಹೇಳ್ತೇವಲ್ಲ, ಕಡ ತೆಗೆದುಕೊಳ್ಳೋದು ಅಂತ, ನನಗೆ ಕೊಡುವಂತ ತೆಗೆದುಕೊಂಡಿತ್ತೋ ಅದನ್ನೆಲ್ಲ ಅವರವ್ರಿಗೆ ವಾಪಸ್ ಕೊಡೋದು. ಕಡ ತೆಗೆದುಕೊಳ್ಳೋದು ಅಂದ್ರೇನು? ಸಕ್ಕರೆ ಇಲ್ಲ, 1 ಪಾವು ಸಕ್ಕರೆ ಕೊಡಿ ಅಂತ ಅವ್ರ ಮನೇಲಿ ಕೇಳ್ಕೊಳ್ಳೋದು. ನಮ್ಮ ಮನೆಗೆ ಸಕ್ಕರೆ ಬಂದಾಗ ನಿಮ್ಮ ಮನೆಯಿಂದ ತಂದಿದ್ದ ಸಕ್ಕರೆ ನೀವು ತೆಗೆದುಕೊಳ್ಳಿ ಅಂತ ಹೇಗೆ ವಾಪಸ್ ಕೊಡ್ತೇವೋ ಅದೇ ರೀತಿಯಲ್ಲಿ ಈ ವಿಲಯ ಕ್ರಮದಲ್ಲೂ ಕೂಡ ಆಕಾಶ ತನಗೆ ಅರ್ಧ ಅಂಶವನ್ನು ಇತರ ಭೂತಗಳಿಂದ ಎರವಲಾಗಿ ಏನನ್ನ ಪಡೆದಿತ್ತೋ ಅದನ್ನು ಪುನಃ ಅವುಗಳಿಗೆ ಕೊಟ್ಟುಬಿಡತ್ತೆ. ಕೊಟ್ಟಾಗ ಏನಾಯಿತು? ಆಕಾಶ ಆಕಾಶವಾಗಿ ಉಳಿಯಿತು, ಸೂಕ್ಷ್ಮಾವಸ್ಥೆಯನ್ನು ಹೊಂದಿತು ಅಂತ ಅರ್ಥ. ಸೂಕ್ಷ್ಮಾವಸ್ಥೆಯನ್ನು ಹೊಂದಿ ಹಾಗೆ ಅವು ಮತ್ತೆ ವಿಲಯವನ್ನು ಹೊಂದುತ್ತಾವಂತೆ. ಹೇಗೆ? ಅದನ್ನು ಮುಂದೆ ವಿವರಣೆಯನ್ನು ನೋಡೋಣ. ಈಗ ಇಲ್ಲಿಯವರೆಗೆ ಬಂತು ನಮ್ಮ ವಿಲಯ ಪ್ರಕ್ರಿಯೆ. ಶರೀರಗಳ ಲಯ, ಅನ್ನಪಾನಾದಿಗಳ ಲಯ, 14 ಭುವನಗಳ ಲಯ, ಬ್ರಹ್ಮಾಂಡದ ಲಯ, ಬ್ರಹ್ಮಾಂಡ ಭೂತಗಳಲ್ಲಿ ಲಯ. ಆ ಭೂತಗಳು ಅಪಂಚೀಕೃತ ಭೂತಗಳಾಗಿ ಹೊಂದಿದವು. ಅಪಂಚೀಕೃತ ಭೂತಗಳಾಗಿ 5 ಭೂತಗಳು ಮಾತ್ರ ಇವೆ, ಸೂಕ್ಷ್ಮ ಭೂತಗಳು ಅಂತ ಅವರಿಗೆ ಹೆಸರು. ಈ ಸೂಕ್ಷ್ಮ ಭೂತಗಳು ಈಗ ವಿಲಯವನ್ನು ಹೊಂದಬೇಕಿದ್ರೆ ಏನಾಗ್ತವೆ ಅಂತ ಮುಂದೆ ಗ್ರಂಥದಲ್ಲಿ ವಿವರಣೆ ಮಾಡುತ್ತಾರೆ. ಏತಾನಿ ಸತ್ವಾದಿ ಗುಣಸಹಿತಾನಿ ಅಪಂಚೀಕೃತಾನಿ ಉತ್ಪತ್ತಿ ವ್ಯತ್ಕ್ರಮೇಣ ಏತತ್ ಕಾರಣಭೂತ ಅಜ್ಞಾನ ಉಪಹಿತ ಚೈತನ್ಯ ಮಾತ್ರಂ ಭವತಿ. ಮೊದಲೀಗ ಸೃಷ್ಟಿಯ ಆರಂಭದಲ್ಲಿ ತೈತರೀಯೋಪನಿಷತ್ತಿನ ಯಾವ ವಾಕ್ಯವನ್ನು ನಾವು ಮೂಲವಾಗಿಟ್ಟುಕೊಂಡು ಸೃಷ್ಟಿಯ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಂಡಿದ್ದೆವೋ ಅಲ್ಲಿಗೆ ಹೋಗಬೇಕು. ಆತ್ಮನ ಆಕಾಶ ಸಂಭೂತ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪ
ಆಪಃ ಪೃಥಿವೀ ಪೃಥಿವ್ಯಾ ಓಷಧಯ ಅಂತೆಲ್ಲ ವಿವರಣೆಯನ್ನು ಏನು ನಾವು ನೋಡಿದ್ದೆವೋ ಅದರ ವ್ಯುತ್ಕ್ರಮವಾಗಿ ಅದನ್ನೇ ಹೇಳ್ತಾರೆ. ಏತಾನಿ ಏತಾನಿ ಅಂದರೆ ಈ 5 ಸೂಕ್ಷ್ಮಭೂತಗಳು ಸತ್ವಾದಿಗುಣ ಸಹಿತಾನಿ. ಎಲ್ಲ ನೋಡಿದ್ದೇವೆ, ಸತ್ವಗುಣದಿಂದ ಜ್ಞಾನೇಂದ್ರಿಯಗಳ ಉತ್ಪತ್ತಿಯಾಯಿತು ಅಂತೆಲ್ಲ ನೋಡಿದ್ದೇವಲ್ವಾ. ಆ 3 ಗುಣಗಳು ಸತ್ವ ರಜಸ್ ತಮಸ್ಸು 3 ಗುಣಗಳು ಸಹಿತವಾಗಿ ಅಪಂಚೀಕೃತಾನಿ ಅಪಂಚೀಕೃತವಾದ ಭೂತಗಳು ವ್ಯುತ್ಪತ್ತಿ ವ್ಯುತ್ಕ್ರಮೇಣ. ವ್ಯುತ್ಕ್ರಮ ಅಂದರೆ ಈ ಹಿಂದೆ ಹೇಳಿದಂತೆ ರಿವರ್ಸ್ ಆಗಿ, ಅನುಕ್ರಮದಲ್ಲಿ ಉತ್ಪತ್ತಿ, ವ್ಯುತ್ಕ್ರಮದಲ್ಲಿ ಲಯ. ಉತ್ಪತ್ತಿ ವ್ಯತ್ಕ್ರಮೇಣ, ಯಾವ ವ್ಯತ್ಕ್ರಮ? ಹೇಗೆ ಉತ್ಪತ್ತಿಯನ್ನು ಹೊಂದಿದವೋ ಅದರ ವ್ಯತ್ಕ್ರಮವಾಗಿ, ಅದಕ್ಕೆ ರಿವರ್ಸ್ ಆಗಿ ಲಯವನ್ನು ಹೊಂದುತ್ತಾವೆ. ಏತತ್ ಕಾರಣಭೂತ ಅಜ್ಞಾನೋಪೈತ ಚೈತನ್ಯ ಮಾತ್ರಂ ಭವತಿ. ಹೇಗೆ ಅದು ಅಂದರೆ, ಪೃಥಿವಿಯು ನೀರಿನಲ್ಲಿ ಲಯವನ್ನು ಹೊಂದತ್ತೆ, ನೀರು ತೇಜಸ್ಸಿನಲ್ಲಿ ಲಯವನ್ನು ಹೊಂದತ್ತೆ, ತೇಜಸ್ಸು ಆಕಾಶದಲ್ಲಿ ಲಯವನ್ನು ಹೊಂದತ್ತೆ, ವಾಯುವಿನಲ್ಲಿ ಲಯವನ್ನು ಹೊಂದತ್ತೆ, ತೇಜಸ್ಸು ವಾಯುವಿನಲ್ಲೂ ವಾಯು ಆಕಾಶದಲ್ಲೂ ಲಯವನ್ನು ಹೊಂದತ್ತೆ. ಲಯ ಹೊಂದಿ ಅಜ್ಞಾನೋಪಹಿತ ಚೈತನ್ಯ ಮಾತ್ರಂ ಭವತಿ. ಅಜ್ಞಾನ ಉಪಹಿತವಾದ ಚೈತನ್ಯ ಮಾತ್ರವಾಗತ್ತೆ. ಅದಕ್ಕೇನು ಹೇಳಿದ್ದಾರೆ? ಈಶ್ವರ ಅಂತ ಹಿಂದೆ ಕರೆದಿದ್ದೇವೆ. ಈಶ್ವರ, ವೈಶ್ವಾನರ, ತೇಜಸ್ಸು, ವಿರಾಟ್ ಎಲ್ಲ ಶಬ್ದಗಳನ್ನು ಮತ್ತೆ ನೆನಪು ಮಾಡಿಕೊಳ್ಬೇಕು. ಅವುಗಳು ಮತ್ತೆ ಪೂರ್ವಾವಸ್ಥೆಯನ್ನು ಹೊಂದುತ್ತಾವೆ, ಈಶ್ವರನಾಗಿ ತಮ್ಮ ಅವಸ್ಥೆಯನ್ನು ಹೊಂದುತ್ತಾವೆ. ಮತ್ತು ಆ ಈಶ್ವರ ಏನಾಗ್ತಾನೆ ಅದನ್ನು ಹೇಳ್ತಾರೆ. ಏತದ್ ಅಜ್ಞಾನಂ, ಈ ಅಜ್ಞಾನವು ಅಜ್ಞಾನ ಉಪಹಿತ ಚೈತನ್ಯಂಚ, ಅಜ್ಞಾನ ಮತ್ತು ಅಜ್ಞಾನಕ್ಕೆ ಉಪಹಿತವಾದಂತಹ ಚೈತನ್ಯ ಯಾರು? ಈಶ್ವರ. ಈಶ್ವರಾಧಿಕಂ ಏತದಾಧಾರಭೂತ ಅನುಪಹಿತ ಚೈತನ್ಯ ರೂಪಂ ತುರೀಯಂ ಬ್ರಹ್ಮ ಮಾತ್ರಂ ಭವತಿ. ತುರೀಯಂ ಅಂದರೆ 4ನೆಯ ಚೈತನ್ಯ, ಶುದ್ಧವಾದ ಚೈತನ್ಯ, ನಿಜವಾದ ಚೈತನ್ಯ ಯಾವುದಿದೆಯೋ ಅದು ಆಗ್ತಾರೆ. ಆಗ್ತಾರೆ ಅಂದ್ರೇನು? ಅದೇ ಆಗಿರೋದು. ಚೈತನ್ಯ ಮಾತ್ರಂ ಭವತಿ, ಚೈತನ್ಯ ಮಾತ್ರವಾಗುತ್ತದೆ ಅಂದರೆ ಚೈತನ್ಯ ಮಾತ್ರದ ಅವಸ್ಥೆಯನ್ನು ಅದು ಹೊಂದತ್ತೆ. ಯಾವುದು? ಈ ಅಜ್ಞಾನಾದಿಗಳ ನಿವೃತ್ತಿಯಾದಾಗ. ಹೇಗೆ ಹಗ್ಗದಲ್ಲಿ ಆರೋಪಿತವಾದಂತಹ ಹಾವು, ಹಾವಿನ ನಿರಾಕರಣೆಯಿಂದ ಹಗ್ಗ ಮಾತ್ರವಾಗತ್ತೋ ಹಾಗೆ ಬ್ರಹ್ಮದಲ್ಲಿ ಆರೋಪಿತವಾದಂತಹ ಈ ಪ್ರಪಂಚ ನಿರಾಕರಣೆಯಿಂದ ತನ್ನ ಸ್ವರೂಪವನ್ನು ಅಂದರೆ ಶುದ್ಧವಾದ ಬ್ರಹ್ಮ ಸ್ವರೂಪವನ್ನು ಹೊಂದತ್ತೆ ಎಂಬುದು ಇದರ ವಿವರಣೆ. ಏತದಜ್ಞಾನಂ, ಈ ಅಜ್ಞಾನವಾದರೂ, ಹಾಗೂ ಏತದ್ ಉಪಹಿತ ಅಂದರೆ ಅಜ್ಞಾನೋಪಹಿತ ಚೈತನ್ಯಂಚ ಈಶ್ವರಾಧಿಕಂ, ಈಶ್ವರ, ವಿರಾಟ್, ತೇಜಸ್ಸು ಅಂತೆಲ್ಲ ಏನು ವಿವರಣೆಯನ್ನು ಮಾಡಿದ್ದೇವೋ ಅವೆಲ್ಲವೂ ಕೂಡ ಏತದಾಧಾರಭೂತ ಅನುಪಹಿತಂ, ಇವುಗಳಿಗೆಲ್ಲ ಆಧಾರವಾಗಿರುವಂತಹ, ಕಾರಣವಾಗಿರುವಂತಹ, ಅನುಪಹಿತವಾದಂತಹ. ಉಪಹಿತವಾಗೋದು ಅಂದ್ರೇನು? ಸೇರಿರೋದು. ಅನುಪಹಿತವಾಗಿರೋದು ಅಂದರೆ ಸೇರದೇ ಇರುವಂಥದ್ದು. ಇದಕ್ಕೆ ಹಲವಾರು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಮುಖ್ಯವಾಗಿ ನೆನಪಿಗೆ ಇಟ್ಕೊಳ್ಳೋ ಉದಾಹರಣೆ ಯಾವುದು? ರಕ್ತ ಸ್ಫಟಿಕಂ, ಕೆಂಪಾದಂತಹ ಸ್ಫಟಿಕ. ಕೆಂಪಾದ ಸ್ಫಟಿಕ ಅಂದರೆ ಹೇಗೆ? ಕೆಂಪಾದ ದಾಸವಾಳದ ಜೊತೆಗೆ ಇದ್ದಾಗ ಅದು ಕೆಂಪಾಗಿ ತೋರುತ್ತೆ. ಹಾಗೆ ಅಜ್ಞಾನಾದಿಗಳ ಸಹಿತವಾದಾಗ ಆ ಶುದ್ಧವಾದ ಚೈತನ್ಯ ಈಶ್ವರನಾಗಿ ತೋರುವಂಥದ್ದು. ಅನುಪಹಿತವಾದಾಗ ತುರ್ಯವಾದ ಶುದ್ಧವಾದ ಬ್ರಹ್ಮ ಚೈತನ್ಯ ವಸ್ತು ಮಾತ್ರ ಇರುತ್ತೆ. ಇದು ಅಪವಾದ. ಅಧ್ಯಾರೋಪ ಅಂದ್ರೇನು? ಪ್ರಪಂಚದ ಸೃಷ್ಟಿಯನ್ನು ಹೇಳೋದು. ವಿಲಯ ಅಂದರೆ ಏನು? ಅಥವಾ ಅಪವಾದ ಅಂದರೆ ಏನು? ಪ್ರಪಂಚದ ವಿಲಯವನ್ನು ತಿಳಿಸಿಕೊಡೋದು. ಸೃಷ್ಟಿ ಪ್ರಕ್ರಿಯೆ ಮತ್ತು ವಿಲಯ ಪ್ರಕ್ರಿಯೆ ಈ ಎರಡನ್ನು ಹೇಳುವುದಕ್ಕೆ ಅಧ್ಯಾರೋಪ ಅಪವಾದ ಎಂಬುದಾಗಿ ಕರೆಯುತ್ತಾರೆ. ಇಲ್ಲೊಂದು ಪ್ರಶ್ನೆ, ಅಧ್ಯಾರೋಪ ಅಪವಾದಗಳ ವಿವರಣೆ ಏಕಾಗಿ ಬೇಕು ಅಂದರೆ
ಬ್ರಹ್ಮನನ್ನು ಬೋಧಿಸಲಿಕ್ಕಾಗಿ ಈ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಬೇಕು. ಬ್ರಹ್ಮನಿಂದ ಈ ಪ್ರಪಂಚ ಹುಟ್ಟಿದೆ, ಬ್ರಹ್ಮನಲ್ಲಿ ಈ ಪ್ರಪಂಚ ಇದೆ, ಕೊನೆಗೆ ಪ್ರಳಯವಾಗಿ ಸೇರುವುದು ಬ್ರಹ್ಮನಲ್ಲಿ. ಸರ್ವಂ ಖಲ್ವಿದಂ ಬ್ರಹ್ಮ. ಈ ಎಲ್ಲವೂ ಬ್ರಹ್ಮವೇ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದ, ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಅದಕ್ಕೆ ಉಪಾದಾನವಾಗಿರುವಂತಹ ಆಧಾರವಾದಂತಹ ಯಾವ ವಸ್ತು ಇದೆಯೋ ಆ ವಸ್ತುವೇ ಬ್ರಹ್ಮವಸ್ತು ಎಂಬುದನ್ನು ತಿಳಿಸಲಿಕ್ಕಾಗಿ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನು, ಸೃಷ್ಟಿ ಪ್ರಕ್ರಿಯೆಯನ್ನು ವೇದಾಂತದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದು ಹೊರಗಿನ ಅಧ್ಯಾರೋಪ ಅಪವಾದವನ್ನು ತಿಳಿಸಿ ಒಳಗಿನ ಅಧ್ಯಾರೋಪ ಅಪವಾದವನ್ನು ತಿಳಿಸಿಕೊಡಲಿಕ್ಕಾಗಿ ಮಹಾವಾಕ್ಯದ ವಿವರಣೆಯನ್ನು ಮಾಡ್ತಾರೆ. ಮಹಾವಾಕ್ಯ ಅಂದರೆ ಏನು, ಆ ಮಹಾವಾಕ್ಯಗಳ ವಿವರಣೆಯನ್ನು ಶಾಸ್ತ್ರಗಳಲ್ಲಿ ಹೇಗೆ ಮಾಡಿದ್ದಾರೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಉಪಸಂಹಾರ ಮಾಡುವಂಥದ್ದು. ಅಖಂಡಂ ಸಚ್ಚಿದಾನಂದಂ ಅವಾಂಗ್ಮನಸಗೋಚರಂ ಆತ್ಮಾನಮಖಿಲಾಧಾರಂ ಆಶ್ರಯೇ ಭೀಷ್ಟಸಿದ್ಧಯೇ.